ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ರಿಯೇಜೆಂಟ್ಸ್ ಪಾರ್ಟ್ 3 ಅನ್ನು ಓದ್ತಾ ಇದ್ದೀವಿ. ಪಾರ್ಟ್ 1 ಅಲ್ಲಿ ನಾವು ಸಬ್ಸ್ಟ್ರೇಟ್ಸ್ ತಗೊಂಡಿರೋದು ಅಲ್ಕೀನ್ಸ್, ಆಲ್ಕೈನ್ಸ್ ಮತ್ತು ಬೆನ್ಸಿನ್. ಆ ಸಬ್ಸ್ಟ್ರೇಟ್ಸ್ ಮೇಲೆ ಯಾವ ರಿಯೇಜೆಂಟ್ ಅಟ್ಯಾಕ್ ಆಗಿಬಿಟ್ಟು ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಪಾರ್ಟ್ 1 ಅಲ್ಲಿ ಓದಿದ್ವಿ. ಪಾರ್ಟ್ 2 ಅಲ್ಲಿ ಹ್ಯಾಲೋ ಅಲ್ಕೇನ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ಸೊ ಈ ಸಬ್ಸ್ಟ್ರೇಟ್ಸ್ ಅನ್ನು ಓದಿದ್ವಿ. ಈ ಪಾರ್ಟ್ 3 ಅಲ್ಲಿ ಸಬ್ಸ್ಟ್ರೇಟ್ಸ್ ಬಂದ್ಬಿಟ್ಟು ಆಲ್ಕೋಹಾಲ್, ಫಿನಾಲ್, ಈಥರ್. ಓಕೆ, ಈ ಮೂರು ಸಬ್ಸ್ಟ್ರೇಟ್ಸ್ನ ಓದ್ತಾ ಇದ್ದೀವಿ. ಈ ಮೂರು ಸಬ್ಸ್ಟ್ರೇಟ್ಸ್ದು ಜನರಲ್ ಆಗಿ ಬರಬೇಕಂದ್ರೆ ROH ಅಲ್ವಾ? OH ಇಸ್ ಆಲ್ಕೋಹಾಲ್ ಗ್ರೂಪ್. ಈ ಆಲ್ಕೋಹಾಲ್ ಗ್ರೂಪ್ ಯಾವುದಾದ್ರೂ ಒಂದು ಆಲ್ಕೈಲ್ ಗ್ರೂಪ್ಗೆ ಅಟ್ಯಾಚ್ ಆಗಿರುತ್ತೆ, ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ನೆಕ್ಸ್ಟ್ AROH. AR ಅಂದರೆ ಅರೀನ್, ದಟ್ ಈಸ್ ಬೆನ್ಸಿನ್ ಗ್ರೂಪ್. ಬೆನ್ಸಿನ್ ಗ್ರೂಪಿಗೆ OH ಅಟ್ಯಾಚ್ ಆಗಿದ್ರೆ ಅದು ಏನಾಗುತ್ತೆ? ಫಿನಾಲ್. ನೆಕ್ಸ್ಟ್ ಈಥರ್ ಬಂದ್ಬಿಟ್ಟು ROR. ಎರಡು ಹೈಡ್ರೋಕಾರ್ಬನ್ಸ್, ಈ R ಬಂದ್ಬಿಟ್ಟು ಅಲ್ಕೈಲ್ ಗ್ರೂಪ್ಸ್ ಆರ್ ಹೈಡ್ರೋಕಾರ್ಬನ್ಸ್ ವಿ ಕ್ಯಾನ್ ಸೇ. ಸೊ ದೋಸ್ ಆರ್ ಲಿಂಕ್ಡ್ ಟು ಸಿಂಗಲ್ ಆಕ್ಸಿಜನ್ ಆಟಮ್. ಸೊ ಇದನ್ನು ನಾವು ಈಥರ್ ಅಂತ ಕರಿತೀವಿ. ಈ ಮೂರು ಸಬ್ಸ್ಟ್ರೇಟ್ಸ್ ಮೇಲೆ ಯಾವ ರಿಯೇಜೆಂಟ್ ಅಟ್ಯಾಕ್ ಆಗುತ್ತೆ, ನಿಮ್ಮ ಎಕ್ಸಾಮಿನರ್ ಯಾವ ರಿಯೇಜೆಂಟನ್ನು ಕೊಡ್ತಾರೆ, ಓಕೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮಿನರು ಎಕ್ಸಾಮಲ್ಲಿ ಯಾವ ರಿಯೇಜೆಂಟನ್ನು ಕೊಡ್ತಾರೆ ಈ ಮೂರು ಸಬ್ಸ್ಟ್ರೇಟ್ಸ್ಗೆ, ಮತ್ತೆ ಅದಕ್ಕೆ ಪ್ರಾಡಕ್ಟ್ ಫಾರ್ಮೇಷನ್ ಏನಾಗುತ್ತೆ, ಆ ರಿಯೇಜೆಂಟ್ ಕೆಲಸ ಏನು ಅಂತ ಹೇಳಿ ಎಲ್ಲವುದು ಈಗ ಡೀಟೇಲ್ ಆಗಿ ಓದ್ತಾ ಹೋಗೋಣ. ರಿಯೇಜೆಂಟ್ಸ್ ಈ ಸಬ್ಸ್ಟ್ರೇಟ್ಸ್ಗೆ ಬಂದ್ಬಿಟ್ಟು ಕಾನ್ಸಂಟ್ರೇಟೆಡ್ H2SO4 ಅಂದರೆ ಸಲ್ಫ್ಯೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ನೆಕ್ಸ್ಟ್ ಸಬ್ಸ್ಟ್ರೇಟ್ಸ್ PCC ಆರ್ PDC. ಈಗ PCC ಆರ್ PDC ಇವೆರಡು ಆಕ್ಸಿಡೈಸಿಂಗ್ ಏಜೆಂಟ್ಸ್. ಈ PCC ಅಂದ್ರೆ ಏನು, ಅಬ್ರಿವೇಷನ್ ಏನು ಅಂದರೆ PCC ಅಂದರೆ ಪಿರಿಡಿಲಿಯಂ ಕ್ಲೋರೋಕ್ರೋಮೇಟ್. ಇದನ್ನು ನಿಮ್ಗೆ ಕೇಳ್ಬೋದು ನೋಡಿ 1 ಮಾರ್ಕ್ಗೆ. ವಾಟ್ ಈಸ್ PCC ಅಂತ? ಪಿರಿಡಿಲಿಯಂ ಕ್ಲೋರೋಕ್ರೋಮೇಟ್. ಇದು ಒಂದು ಆಕ್ಸಿಡೈಸಿಂಗ್ ಏಜೆಂಟ್, ಓಕೆನಾ. ನೆಕ್ಸ್ಟ್ PDC ಅಂದ್ರೆ ಏನು? PDC ಅಂದ್ರೆ ಪಿರಿಡಿಲಿಯಂ ಡೈಕ್ರೋಮೇಟ್, ಓಕೆನಾ. ಇವೆರಡು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ನೆಕ್ಸ್ಟ್ ಥರ್ಡ್ ರಿಯೇಜೆಂಟ್ ಬಂದ್ಬಿಟ್ಟು ಅಲ್ಕಲೈನ್ KMNO4, ಪೊಟ್ಯಾಷಿಯಂ ಪರ್ಮಾಂಗನೇಟ್ KMNO4. ನೆಕ್ಸ್ಟ್ ಲಾಸ್ಟ್ ರಿಯೇಜೆಂಟ್ ಇಸ್ ಜೋನ್ಸ್ ರಿಯೇಜೆಂಟ್ ಅಂತ. ಜೋನ್ಸ್ ರಿಯೇಜೆಂಟ್, ಓಕೆನಾ. ಸೊ ಈ 4 ರಿಯೇಜೆಂಟು ಏನು ಕೆಲಸ ಮಾಡುತ್ತೆ ಮತ್ತೆ ಈ ಸಬ್ಸ್ಟ್ರೇಟ್ಸ್ ಜೊತೆ ಅಟ್ಯಾಕ್ ಆಗಿಬಿಟ್ಟು ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಫಸ್ಟ್ ರಿಯೇಜೆಂಟ್ ಅದು ಯಾವ್ದು ನೋಡಿ? ಕಾನ್ಸಂಟ್ರೇಟೆಡ್ H2SO4 ಅಲ್ವಾ? ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ದಟ್ ಈಸ್ H2SO4. ಈ H2SO4 ಆಸಿಡ್, ರೈಟ್? ಸೊ ಈ H2SO4 ಇದು ತುಂಬಾ ಸ್ಟ್ರಾಂಗ್ ಆಸಿಡ್. ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಆಸಿಡ್. ಇದು ಸ್ಟ್ರಾಂಗ್ ಆಸಿಡ್ ಆಗಿರೋದ್ರಿಂದ ಇದೇನ್ ಮಾಡುತ್ತೆ? ಡಿಹೈಡ್ರೇಷನ್ ಮಾಡುತ್ತೆ. ಇಟ್ ಕಾಸಸ್ ಡಿಹೈಡ್ರೇಷನ್, ಓಕೆನಾ. ಈ ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್ ಆಗಿರೋದ್ರಿಂದ ಅದು ಡಿಹೈಡ್ರೇಷನ್ ಮಾಡುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ನಿಮ್ಗೆ. ಇದು ಒಂದು ಆಲ್ಕೋಹಾಲ್ ತಗೊಳ್ತಾ ಇದ್ದೀನಿ ಇಲ್ಲಿ. ಈ ಆಲ್ಕೋಹಾಲ್ ಮೇಲೆ ಕಾನ್ಸಂಟ್ರೇಟೆಡ್ H2SO4 ಅಟ್ಯಾಕ್ ಆಗ್ತಾ ಇದೆ. ಸೊ ಈಗೇನಾಗ್ತಾ ಇದೆ ನೋಡಿ? CH2 ಡಬಲ್ ಬಾಂಡ್ CH2 ಪ್ಲಸ್ H2O. ಇಲ್ಲಿ ಏನಾಗ್ತಾ ಇದೆ ನೋಡಿ? ಈ CH3CH2OH ಇದು ಒಂದು ಆಲ್ಕೋಹಾಲ್. ಸೊ ಈ ಆಲ್ಕೋಹಾಲ್ಗೆ ಸಲ್ಫ್ಯೂರಿಕ್ ಆಸಿಡ್ ಅಟ್ಯಾಕ್ ಆದ್ರೆ ಇದೇನ್ ಮಾಡುತ್ತೆ? ಡಿಹೈಡ್ರೇಷನ್ ಮಾಡುತ್ತೆ. ಅಂದ್ರೆ ಡಿಹೈಡ್ರೇಷನ್ ಅಂದ್ರೆ ಏನ್ ಗೊತ್ತಾ? ರಿಮೂವಲ್ ಆಫ್ ವಾಟರ್. ವಾಟರ್ ಅಂದ್ರೆ H2O ಅಲ್ವಾ?
ಸೊ H2O ಅನ್ನ ರಿಮೂವ್ ಮಾಡುತ್ತೆ, ಇದು ಸ್ಟ್ರಾಂಗ್ ಆಸಿಡ್. ಇಲ್ಲಿ ನೋಡಿ, ಈ ಆಲ್ಕೋಹಾಲ್ ಗ್ರೂಪ್ OH ಮತ್ತೆ ಇದು ಒಂದು H, ಈ ಎರಡು ರಿಮೂವ್ ಮಾಡಿದ್ರೆ ಏನಾಗುತ್ತೆ, H2O ರಿಮೂವ್ ಆಗುತ್ತೆ. ಸೊ ಡಿಹೈಡ್ರೇಷನ್. ಸೊ ಡಿಹೈಡ್ರೇಷನ್ ಆದ್ರೆ ಈ ಆಲ್ಕೋಹಾಲ್ ಬಂದ್ಬಿಟ್ಟು ಅಲ್ಕೀನ್ ಆಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಅಲ್ಕೀನ್, ಡಬಲ್ ಬಾಂಡ್ ಇದ್ರೆ ಅಲ್ಕೀನ್. ಓಕೆನಾ. ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಸ್ಟ್ರಾಂಗ್ ಆಸಿಡ್, ದಟ್ ಈಸ್ H2SO4. ಓಕೆನಾ. ವೆನ್ ಸ್ಟ್ರಾಂಗ್ ಆಸಿಡ್ H2SO4 attacks alcohol, so it undergoes dehydration to form alkene. Right. Next, second reagent PCC or PDC. So ನಾನು ಆಲ್ರೆಡಿ ಹೇಳಿದ್ನಲ್ವಾ, ಈ PCC or PDC, these two are oxidizing agents. ಓಕೆನಾ. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಆದ್ರೆ ಅವು ಪಾರ್ಷಿಯಲ್ ಆಕ್ಸಿಡೇಷನ್ ಮಾಡುತ್ತೆ. ಪಾರ್ಷಿಯಲ್ ಆಕ್ಸಿಡೇಷನ್, ದೇ ಅಂಡರ್ಗೋ ಪಾರ್ಷಿಯಲ್ ಆಕ್ಸಿಡೇಷನ್, ನಾಟ್ ಕಂಪ್ಲೀಟ್. ಪಾರ್ಷಿಯಲ್ ಅಂದ್ರೆ ಸ್ವಲ್ಪನೇ, ಹಾಫ್ ಆಕ್ಸಿಡೇಷನ್. ಸೊ ಇದರಲ್ಲಿ ಸೆಲೆಕ್ಟಿವಿಟಿನ ನೋಡ್ತಾ ಇದೀವಿ ನಾವು. ಈ ರಿಯೇಜೆಂಟ್ ಸೆಲೆಕ್ಟಿವಿಟಿ ಏನ್ ಗೊತ್ತಾ. ಸೊ ಪ್ರೈಮರಿ 1 ಡಿಗ್ರಿ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನ ಇದೇನ್ ಮಾಡುತ್ತೆ, PCC ಆರ್ PDC ಆಲ್ಡಿಹೈಡ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ವೆರಾಸ್ ಸೆಕೆಂಡರಿ ಆಲ್ಕೋಹಾಲ್ಸ್ ಅನ್ನ ಅದೇನ್ ಮಾಡುತ್ತೆ, ಕೀಟೋನ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಆಲ್ಡಿಹೈಡ್ ಅಂದ್ರೆ ಏನ್ ಹೇಳಿ, CHO ಗ್ರೂಪ್ ಅಲ್ವಾ. ಕೀಟೋನ್ ಅಂದ್ರೆ C+O. ಓಕೆನಾ. ರೈಟ್. ಓಕೆ. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ನ ಆಲ್ಡಿಹೈಡ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ, ಸೆಕೆಂಡರಿ ಆಲ್ಕೋಹಾಲ್ಸ್ ನ ಕೀಟೋನ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ ಈ ರಿಯೇಜೆಂಟ್, ದಟ್ ಈಸ್ PCC ಆರ್ PDC. ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್, ಪಿರಿಡಿನಿಯಂ ಡೈಕ್ರೋಮೇಟ್. ಓಕೆನಾ. ಇವೆರಡು ಬೇರೆ ಬೇರೆ ಯಾವ್ದಾದ್ರೂ ಕೊಡ್ಬೋದು ನಿಮ್ಗೆ. ಈಗ ನೋಡಿ, ಪ್ರೈಮರಿ ಆಲ್ಕೋಹಾಲ್ CH3 CH2 OH. ಸೊ ದಿಸ್ ಇಸ್ ಅ ಪ್ರೈಮರಿ ಆಲ್ಕೋಹಾಲ್. ಸೊ ಈ ಪ್ರೈಮರಿ ಆಲ್ಕೋಹಾಲ್ಗೆ PCC ಆರ್ PDC ಅಟ್ಯಾಕ್ ಆದ್ರೆ ಅದೇನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಗ್ಬಿಟ್ಟು CH3 CHO. ಇಲ್ಲಿ ನೋಡಿ, ಇದು ಪ್ರೈಮರಿ ಆಲ್ಕೋಹಾಲ್ ಅಲ್ವಾ, ಪ್ರೈಮರಿ ಆಲ್ಕೋಹಾಲ್. ಸೊ ನಮ್ಗೆ ಡಿಫರೆನ್ಸ್ ಹೇಗೆ ಗೊತ್ತಾಗುತ್ತೆ, ವಿಚ್ ಇಸ್ ಪ್ರೈಮರಿ ವಿಚ್ ಇಸ್ ಸೆಕೆಂಡರಿ ಆಲ್ಕೋಹಾಲ್ ಅಂದ್ರೆ, ಇದು COH ಗ್ರೂಪ್ ಇರುತ್ತಲ್ವಾ, COH ಗ್ರೂಪ್. ಓಕೆ, ಇದನ್ನ ಆಲ್ಕೋಹಾಲ್ ಗ್ರೂಪ್ ಅಂತೀವಿ. ಈ COH ಗ್ರೂಪ್ಗೆ 1 ಕಾರ್ಬನ್ ಅಟ್ಯಾಚ್ ಆಗಿದ್ರೆ, ಒಂದೇ ಒಂದು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಅದು ಪ್ರೈಮರಿ ಆಲ್ಕೋಹಾಲ್. 2 ಕಾರ್ಬನ್ ಐಟಮ್ಸ್ ಅಟ್ಯಾಚ್ ಆಗಿದ್ರೆ ಅದು ಸೆಕೆಂಡರಿ ಆಲ್ಕೋಹಾಲ್. ಓಕೆನಾ. ವೆರಿ ಸಿಂಪಲ್. ಈ COH ಗ್ರೂಪ್ಗೆ ಈ ಕಾರ್ಬನ್ ಐಟಮ್ಗೆ ಕನ್ಸಿಡರ್ ಮಾಡಿ, ಈ ಕಾರ್ಬನ್ ಐಟಮ್ಗೆ ಒಂದೇ ಒಂದು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಅದು ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ. 2 ಕಾರ್ಬನ್ ಐಟಮ್ ಅಟ್ಯಾಚ್ ಆಗಿದ್ರೆ, ಇಲ್ಲೊಂದು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಅದು ಸೆಕೆಂಡರಿ ಆಲ್ಕೋಹಾಲ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, ಪ್ರೈಮರಿ ಆಲ್ಕೋಹಾಲ್ when PCC or PDC is attacked, it undergoes oxidation to form aldehyde. ಓಕೆ. ಪ್ರೈಮರಿ ಆಲ್ಕೋಹಾಲ್ ಏನಾಗುತ್ತೆ, ಆಲ್ಡಿಹೈಡ್ ಆಗುತ್ತೆ. ಈಗ ನೋಡಿ, ಸೆಕೆಂಡರಿ ಆಲ್ಕೋಹಾಲ್ ನ ನೋಡೋಣ. C ಓಕೆನಾ. ದೀಸ್ ಟು ಆರ್ ಎನಿ ಅಲ್ಕೈಲ್ ಗ್ರೂಪ್ಸ್ ವಿ ಕ್ಯಾನ್ ಸೇ. ಯಾವುದಾದ್ರೂ ಒಂದು ಅಲ್ಕೈಲ್ ಗ್ರೂಪ್ ಆಗಿರ್ಬೋದು. ಇಲ್ಲಿ OH ಗ್ರೂಪ್ ಇದೆ. ಈ CHO ಗ್ರೂಪ್ಗೆ 2 ಕಾರ್ಬನ್ ಐಟಮ್, 2 ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ ನೋಡಿ. ಸೊ ದಿಸ್ ಈಸ್ ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್. ಈ ಸೆಕೆಂಡರಿ ಆಲ್ಕೋಹಾಲ್ಗೆ PCC ಆರ್ PDC when it is attacked, it undergoes oxidation to form ಕೀಟೋನ್ ಆಗತ್ತೆ. ಓಕೆನಾ. ಸೆಕೆಂಡರಿ ಆಲ್ಕೋಹಾಲ್ ಏನಾಗತ್ತೆ, ಕೀಟೋನ್ ಆಗತ್ತೆ. ಓಕೆನಾ. ನಾನು ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೀನಿ, ಫಸ್ಟ್ ಪಾರ್ಟ್ ಅಲ್ಲಿ ಅವಾಗ್ಲೂ ಹೇಳಿದೀನಿ, ನಾನು ಏನ್ ಕೊಡ್ತೀನಿ ಸಬ್ಸ್ಟ್ರೇಟ್ಸ್, ಆ ಸಬ್ಸ್ಟ್ರೇಟ್ಸ್ಗೆ ನಾನು ಕೊಟ್ಟಿರೋ ರಿಯೇಜೆಂಟ್ಸ್ ಮಾತ್ರ ನಿಮ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಬೇರೆ ರಿಯೇಜೆಂಟ್ಸ್ ಕೇಳಲ್ಲ. ಸೊ ರೆಸ್ಪೆಕ್ಟಿವ್ ಸಬ್ಸ್ಟ್ರೇಟ್ಸ್ಗೆ ರೆಸ್ಪೆಕ್ಟಿವ್ ರಿಯೇಜೆಂಟ್ಸ್ ಕೊಟ್ಟಿದ್ದೀನಲ್ವಾ, ಸೊ ಅವೇ ರಿಯೇಜೆಂಟ್ಸ್ ಕೇಳ್ತಾರೆ. ಸೊ ಇದನ್ನ ನೀವು ಪರ್ಫೆಕ್ಟ್ ಆದ್ರೆ ಸಾಕು. ಓಕೆನಾ. ಈ ಮೆಥಡ್ ನ ಫಾಲೋ ಆದ್ರೆ ಸಾಕು. ನಿಮ್ಗೆ ಈ ರಿಯೇಜೆಂಟ್ಸ್ ಯಾವ ತರ ವರ್ಕ್ ಆಗುತ್ತೆ, ಏನ್ ಕೆಲಸ ಮಾಡುತ್ತೆ, ಆಕ್ಸಿಡೇಷನ್ ಮಾಡುತ್ತಾ, ರಿಡಕ್ಷನ್ ಮಾಡುತ್ತಾ, ಡಿಹೈಡ್ರೇಷನ್ ಮಾಡುತ್ತಾ, ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ಸಾಕು. ಓಕೆನಾ. ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ವೆರಿ ಸಿಂಪಲ್ ಇದೆ. ನಿಮ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ. You have to practice. Practice is the only solution in organic chemistry, especially. Practice ಇರಬೇಕು. Right?
Third reagent, alkaline KMNO4. ಅಲ್ಕಲೈನ್ KMNO4 ಅಂದ್ರೆ KMNO4 ಅಂದ್ರೆ ಏನ್ ಹೇಳಿ, ಪೊಟ್ಯಾಷಿಯಂ ಪರ್ಮಾಂಗನೇಟ್. ಸೊ ಈ ಅಲ್ಕಲೈನ್ KMNO4 ಇದೇನ್ ಮಾಡತ್ತಂದ್ರೆ ಕಂಪ್ಲೀಟ್ ಆಗಿ ಆಕ್ಸಿಡೇಷನ್ ಮಾಡುತ್ತೆ. ಇಟ್ ಅಂಡರ್ಗೋಸ್ ಕಂಪ್ಲೀಟ್ ಆಕ್ಸಿಡೇಷನ್. ಓಕೆ, ನಿಮ್ಗೆ ಆಕ್ಸಿಡೇಷನ್ ರಿಡಕ್ಷನ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ನಾನು ಇದ್ರ ಮೇಲೂ ಆಕ್ಸಿಡೇಷನ್ ರಿಡಕ್ಷನ್ ರೆಡಾಕ್ಸ್ ರಿಯಾಕ್ಷನ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಹೋಗಿ ನೋಡಿ. ಅದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ಆಕ್ಸಿಡೇಷನ್, ವಾಟ್ ಈಸ್ ರಿಡಕ್ಷನ್ ಅಂತ. ಓಕೆನಾ. ನೆಕ್ಸ್ಟ್ ಆ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆನಾ. ಸೊ ಈ ಅಲ್ಕಲೈನ್ KMNO4 ಏನ್ ಮಾಡುತ್ತೆ, ಕಂಪ್ಲೀಟ್ ಆಕ್ಸಿಡೇಷನ್ ಮಾಡುತ್ತೆ. ಹೇಗೆ ಅಂತ ನೋಡೋಣ ಈಗ. CH3 CH2OH. ಸೊ ಪ್ರೈಮರಿ ಆಲ್ಕೋಹಾಲ್, alkaline KMNO4. ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಆಕ್ಸಿಡೇಷನ್ ಆಗ್ತಾ ಇದೆ. CH3COOH. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಫಾರ್ಮೇಶನ್ ಆಗ್ತಾ ಇದೆ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಲ್ಕೋಹಾಲ್ ಇಂದ ಆಲ್ಕೋಹಾಲ್ ಏನಾಗ್ತಾ ಇದೆ, ಇಲ್ಲಿ ಆಲ್ಡಿಹೈಡು ಆಗ್ತಾ ಇಲ್ಲ, ಕೀಟೋನು ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತಾ ಇದೆ. ಕಾರ್ಬಾಕ್ಸಿಲಿಕ್ ಆಸಿಡ್. ಓಕೆ, COOH ಗ್ರೂಪ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಲ್ವಾ. ಓಕೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತಾ ಇದೆ ಡೈರೆಕ್ಟ್ ಆಗಿ. ಆಲ್ಕೋಹಾಲ್ ಇಸ್ ಡೈರೆಕ್ಟ್ಲಿ ಕನ್ವರ್ಟಿಂಗ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಕಂಪ್ಲೀಟ್ ಆಕ್ಸಿಡೇಷನ್ ಇಂಡಿಕೇಟ್ ಮಾಡ್ತಾ ಇದೆ. ಅಲ್ಕಲೈನ್ KMNO4 ಕಂಪ್ಲೀಟ್ ಆಕ್ಸಿಡೇಷನ್ ಮಾಡುತ್ತೆ. ವೆರಾಸ್ PCC PDC ಎಟ್ ಅಂಡರ್ಗೋಸ್ ಸೆಕೆಂಡ್ ರಿಯಾಕ್ಷನ್ ನೋಡಿದ್ವಲ್ವಾ, ಅದು ಪಾರ್ಷಿಯಲ್ ಆಕ್ಸಿಡೇಷನ್ ಅನ್ನು ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಫೋರ್ತ್ ರಿಯೇಜೆಂಟ್, ದಟ್ ಈಸ್ ಜೋನ್ಸ್ ರಿಯೇಜೆಂಟ್. ಈ ಜೋನ್ಸ್ ರಿಯೇಜೆಂಟ್ ಅಂದ್ರೆ ಅದರಲ್ಲಿ ಏನ್ ಕೆಮಿಕಲ್ ಇರುತ್ತೆ ಅಂತ ನಾವು ಫಸ್ಟ್ ನೋಡ್ಬೇಕು. ಓಕೆನಾ. CrO3 ಪ್ಲಸ್ aqueous H2SO4 in acetone. ಸೊ ಈ ಕಂಪ್ಲೀಟ್ ಕೆಮಿಕಲ್ ಅನ್ನ ನಾವು ಜೋನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. CrO3 ಅಂದ್ರೆ ಕ್ರೋಮಿಯಂ ಟ್ರೈಆಕ್ಸೈಡ್. ಕ್ರೋಮಿಯಂ ಟ್ರೈಆಕ್ಸೈಡ್ 3 ಆಕ್ಸಿಜನ್ ಇದೆ ಅಲ್ವಾ. ಸೊ ಕ್ರೋಮಿಯಂ ಟ್ರೈಆಕ್ಸೈಡ್ ಅಂತ ಕರಿತೀವಿ. ಕ್ರೋಮಿಯಂ ಟ್ರೈಆಕ್ಸೈಡ್ ಪ್ಲಸ್ ಅಕ್ವಿಯಸ್ ಸಲ್ಫ್ಯೂರಿಕ್ ಆಸಿಡ್ ಇನ್ ಅಸಿಟೋನ್. ಸೊ ಈ ಕಂಪ್ಲೀಟ್ ಕೆಮಿಕಲ್ ಅನ್ನು ನಾವು ಏನಂತ ಕರಿತೀವಿ, ಜೋನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ನಿಮ್ಗೆ ಇದನ್ನು ಕೇಳ್ತಾರೆ 1 ಮಾರ್ಕ್ ಅಲ್ಲಿ. ಸೊ ವಾಟ್ ಈಸ್ ಜೋನ್ಸ್ ರಿಯೇಜೆಂಟ್ ಅಂದ್ರೆ ನೀವು ಇದನ್ನ ಬರೀಬೇಕಾಗತ್ತೆ. ಓಕೆನಾ. ಸೊ ಈ ಜೋನ್ಸ್ ರಿಯೇಜೆಂಟ್ ಏನ್ ಮಾಡುತ್ತೆ, ಇದನ್ನು ಕಂಪ್ಲೀಟ್ ಆಕ್ಸಿಡೇಷನ್ ಮಾಡುತ್ತೆ. ಇದು ಇಟ್ ಆಲ್ಸೋ ಗಿವ್ಸ್ ಕಂಪ್ಲೀಟ್ ಆಕ್ಸಿಡೇಷನ್. ಓಕೆನಾ. ಈ ಜೋನ್ಸ್ ರಿಯೇಜೆಂಟ್ ಕೂಡ ಕಂಪ್ಲೀಟ್ ಆಕ್ಸಿಡೇಷನ್ ನ ಮಾಡುತ್ತೆ. ಯಾವ ತರ ಕಂಪ್ಲೀಟ್ ಆಕ್ಸಿಡೇಷನ್ ಮಾಡುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಇದೇನ್ ಮಾಡುತ್ತೆ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಅನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿದ್ವಲ್ವಾ, ಆಲ್ಕಲೈನ್ KMNO4 ಸೇಮ್ ಇಲ್ಲಿನೂ ಪ್ರೈಮರಿ ಆಲ್ಕೋಹಾಲ್ ಏನಾಗ್ತದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿನೂ ಸೇಮ್ ಅದೇ ತರನೇ ಪ್ರೈಮರಿ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡರಿ ಆಲ್ಕೋಹಾಲ್ ಬಂದ್ಬಿಟ್ಟು ಕೀಟೋನ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ಕಂಪ್ಲೀಟ್ ಆಕ್ಸಿಡೇಷನ್ ಮಾಡುತ್ತೆ ಜೋನ್ಸ್ ರಿಯೇಜೆಂಟ್. ಸೊ ಯಾವ ತರ ಅಂತ ಈಗ ನೋಡಿ. ಓಕೆ. ಸೊ ಇದೇನ್ ನೋಡಿ, ಪ್ರೈಮರಿ ಆಲ್ಕೋಹಾಲ್ ಅಲ್ವಾ. ಸೊ R ಕ್ಯಾನ್ ಬಿ ಎನಿ ಆಲ್ಕೈಲ್ ಗ್ರೂಪ್, ಎನಿ ಹೈಡ್ರೋಕಾರ್ಬನ್ ಗ್ರೂಪ್. ಓಕೆನಾ. ಸೊ COOH ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇಲ್ಲಿ ಜೋನ್ಸ್ ರಿಯೇಜೆಂಟ್ ಅಟ್ಯಾಕ್ ಆದ್ರೆ ಏನಾಗುತ್ತೆ, ಪ್ರೈಮರಿ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ. COOH ಕಾರ್ಬಾಕ್ಸಿಲಿಕ್ ಆಸಿಡ್, ರೈಟ್. ಸೊ ಅದೇ ತರ ಸೆಕೆಂಡರಿ ಆಲ್ಕೋಹಾಲ್ ನೋಡೋಣ. C R1 R2
ಸೊ 2 ಆಲ್ಕೈಲ್ ಗ್ರೂಪ್ ಅಂತ ಅರ್ಥ. ಓಕೆನಾ, ಇದು ಬೇರೆ ಆಲ್ಕೈಲ್ ಗ್ರೂಪ್. ದಿಸ್ ಟು ಆರ್ ಡಿಫರೆಂಟ್ ಆಲ್ಕೈಲ್ ಗ್ರೂಪ್ಸ್ ಓನ್ಲಿ, ಡಿಫರೆಂಟ್. ಓಕೆನಾ, ಇದು ಸೆಕೆಂಡ್ರಿ ಆಲ್ಕೋಹಾಲ್. ಇಲ್ಲೇನಾಗುತ್ತೆ ನೋಡಿ, ಸೆಕೆಂಡ್ರಿ ಆಲ್ಕೋಹಾಲ್ ವೆನ್ ಇಟ್ ಈಸ್ ಅಟ್ಯಾಕ್ಡ್ ವಿತ್ Jones reagent, that is chromium trioxide in aqueous sulfuric acid in acetone. So a Jones reagent attack ಆದ್ರೆ ಏನಾಗುತ್ತೆ ಇಲ್ಲಿ, ketone R1 R2, two different alkyl groups attached to carbon atom. ಮತ್ತೆ ಇಲ್ಲಿ ketone group CO ಅಂದ್ರೆ ketone group ಅಲ್ವಾ, so RCOR ketone group. ಸೊ ಇದು ketone. ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಬಂದ್ಬಿಟ್ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ಬಂದ್ಬಿಟ್ಟು ಕೀಟೋನ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ಜೋನ್ಸ್ ರಿಯೇಜೆಂಟ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಕ್ಸಿಡೇಷನ್ ನ ಮಾಡುತ್ತೆ. ಓಕೆನಾ, ಕಂಪ್ಲೀಟ್ ಆಕ್ಸಿಡೇಷನ್, ರೈಟ್. ಸೊ ಈ 4 ರಿಯೇಜೆಂಟ್ ಯಾವ ತರ ವರ್ಕ್ ಆಗುತ್ತೆ, ಏನ್ ಕೆಲಸ ಮಾಡುತ್ತೆ, ಏನ್ ಫಂಕ್ಷನ್ ಮಾಡುತ್ತೆ ವೆನ್ ಇಟ್ ಇಸ್ ಅಟ್ಯಾಕ್ಡ್ ಆನ್ ಸಬ್ಸ್ಟ್ರೇಟ್ಸ್ ಲೈಕ್ ಆಲ್ಕೋಹಾಲ್, ಫಿನಾಲ್, ಈ ತರ ಅಂತ ನೋಡಿದ್ವಿ. ಸೊ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಯಾಕಂದ್ರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಈಸಿ ಆಗುತ್ತೆ. ನಿಮಗೆ ಯಾವ ರಿಯೇಜೆಂಟ್ ಯಾವ ಸಬ್ಸ್ಟ್ರೇಟ್ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ನಿಮಗೆ ಈಸಿಯಾಗಿ ನೀವು ಕಂಡುಹಿಡಿಬಹುದು. ಎಕ್ಸಾಮ್ ಅಲ್ಲಿ ಪ್ರಾಡಕ್ಟ್ ಅನ್ನ ಈಸಿಯಾಗಿ ಡಿಟರ್ಮೈನ್ ಮಾಡಬಹುದು ನೀವು. ಓಕೆನಾ, ಸೊ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ತಪ್ಪದೆ ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ನಿಮಗೆ ಬೇರೆ ಟ್ರಿಕ್ಸ್ ಅಂಡ್ ಟಿಪ್ಸ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನ 2 ಸೀರೀಸ್ ಇದೆ, ಪಾರ್ಟ್ 4 ಪಾರ್ಟ್ 5 ಇದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ಓಕೆನಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು.